ಆಗಲೇ ನಾನು ಹೇಳಿದ್ದ ಪ್ರಕಾರ ಈ ಹೊಸ ವರ್ಷದಲ್ಲಿ ಇವತ್ತು ಈ ವರ್ಷ ಏನು 2026ನೇ ಇಸ್ವಿ ಅಲ್ವಾ? 2026ನೇ ಇಸ್ವಿ. ಕಳೆದ ವರ್ಷ ನಾವು ಏನು ಮಾಡಿದ್ವಿ, ದಾಟಿ ಬಂದಿದ್ವಿ. ಈ ನೂತನ ವರ್ಷದಲ್ಲಿ ನಾವು ಬಂದು ನಮ್ಮ ಜೀವನವನ್ನು ನಾವು ಪ್ರಾರಂಭಿಸಿದ್ವಿ. ಇದು ನಾವಾಗಿ ಮಾಡಿಕೊಂಡಿಲ್ಲ, ದೇವರು ನಮಗೆ ಮಾಡಿರುವಂಥ ಅದ್ಭುತವಾದ ಕಾರ್ಯ. ಯಾರು ತನ್ನಷ್ಟು ತಾನೇ ಸ್ವಯವಾಗಿ ನಾನು ಬದುಕೊತೀನಿ, ನಾನು ಒಂದೊಂದು ದಿನವೂ ನಾನು ಕಳ್ಕೊತೀನಿ ಅಂತೇಳಿ ಯಾರೋ ಅವರವರು ಶ್ರೇಷ್ಠವಾಗಿ ತೀರ್ಮಾನ ಮಾಡೋಕ್ಕೆ ಸಾಧ್ಯವಿಲ್ಲ. ಒಂದೊಂದು ಸಮಯನೂ, ಒಂದೊಂದು ಕ್ಷಣವೂ, ಒಂದೊಂದು ಇದು ಗಂಟೆನೂ, ಒಂದು ದಿನವೂ, ಒಂದು ವಾರನೂ, ಒಂದು ತಿಂಗಳೂ, ವರ್ಷಗಳನ್ನೆಲ್ಲ ನಡೆಸುವಂಥದ್ದು ನಮ್ಮ ತಂದೆಯಾದ ದೇವರು. ಹಲ್ಲೆಲೂಯಾ. ತಂದೆಯಾದ ದೇವರು. ಅದಕ್ಕೆ ಜ್ಞಾನಕೃತಿನಲ್ಲಿ 9ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಓದಿ ನೋಡ್ರಿ. ಜ್ಞಾನಕೃತಿಗಳು ಅದರಲ್ಲಿ 9ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ಅದರಲ್ಲಿ ಏನು ಹೇಳಿದಂದರೆ, ಕಾಲವು ಸಮಯವು ಎಲ್ಲ ನನ್ನ ಕೈನಲ್ಲಿದೆ ಅಂತಾರೆ ಯೇಸು. ಏನು ಹೇಳ್ತಾರೆ ದೇವರು? ಎಲ್ಲ ಸಮಯವನ್ನು, ಎಲ್ಲ ಕಾಲವನ್ನು ನನ್ನ ಕೈಯಲ್ಲಿದೆ ಅಂತಾರೆ. ஓதியம்மா. என்னாலே உன் நாட்கள் பெருகும், உன் ஆயுசின் வருஷங்கள் விருத்தியாகும். ಸರಿ, ಕನ್ನಡದಲ್ಲಿ ಓದಮ್ಮ ಬೇಗ. ನನ್ನಿಂದ ನಿನ್ನ ದಿನವು ಹೆಚ್ಚುವವು, ನೀನು ಆಯುಷಿನ ವರ್ಷಗಳಲ್ಲಿ ವೃದ್ಧಿಯಾಗುವು. ನೋಡ್ದಾ? ನನ್ನಿಂದ ನಿನ್ನ ದಿನಗಳು ಏನು ಹೆಚ್ಚುವವು. ಒಂದು ದಿನ ನಮ್ಗೆ ಹೆಚ್ಚಿಗೆ ಬರುತ್ತಂದರೆ ಇವತ್ತು ಕಳೆದು ನಾಳೆ ದಿನ ಮತ್ತೆ ನಾವು ಸಂತಿಸ್ತೀವಿ. ಹೀಗೆ ವರ್ಷಾಂತರದಲ್ಲಿ ಎಲ್ಲ ಇನ್ನೂ ಅನೇಕ ವರ್ಷಗಳೆಲ್ಲ ನಾವು ಹೋಗ್ತಾ ಇದ್ವಿ ಅಂದರೆ ದೇವರು ಏನು ಹೇಳ್ತಾರೆ? ನನ್ನ ಕೈಯಲ್ಲಿದೆ, ನಿನ್ನ ಕಾಲವಲ್ಲ ನನ್ನ ಕೈನಲ್ಲಿದೆ, ಅದನ್ನು ನಾನೇನು ಮಾಡ್ತೀನಿ, ನಡೆಸ್ತೀನಿ ಅಂತೇಳಿ ಹೇಳ್ತಾರೆ. ಮತ್ತು ವರ್ಷಗಳು ಅಷ್ಟೇ, ವರ್ಷಗಳು ಅವ್ರನಿಂದ ಏನಾಗ್ತದೆ, ಅಭಿವೃದ್ಧಿ ಆಯ್ತದೆ. ಯಾರಿಂದ? ದೇವರಿಂದ ಆಯ್ತದೆ. ಆದ್ದರಿಂದ ಯಾರು ಅಷ್ಟೇ ಅವರ ಸ್ವಯವಾಗಿ, ಅವರ ಸಾಧನೆಗಳಿಂದ, ಅವರ ಶಕ್ತಿಯಿಂದ, ಅವರ ಜ್ಞಾನಗಳಿಂದ, ಅವರ ಬಲದಿಂದ ನಾನು ಒಂದು ದಿನ ನಾನು ಕಳ್ಕೊಂಡು ಬಂದುಬಿಡ್ತೀನಿ ಅಂತೇಳಿ ಯಾರೂ ನಾವು ಯೋಚನೆ ಮಾಡಿಕೊಡೋದು. ಹಾಗಿರಬೇಕಾದ್ರೆ ಎಲ್ಲ ದಿನವೂ, ಎಲ್ಲ ಸಮಯವೂ ಕರ್ತನ ನಮ್ಮನ್ನು ಸೃಷ್ಟಿ ಮಾಡಿದ ದೇವರ ಅವರ ಕೈಗಳಲ್ಲಿ ಇದ್ದೆ. ನಮ್ಮನ್ನು ಅವರು ಏನು ಮಾಡಿದ್ದಾರೆ, ನಮ್ಮನ್ನು ಅವರ ಕೈಗಳಲ್ಲಿ ನಮ್ಮನ್ನು ಬರೆದು, ನಮ್ಮನ್ನು ಜ್ಞಾಪಕವಾಗಿ ಇಟ್ಕೊಂಡು, ನಮ್ಮನ್ನು ದಿನನಿತ್ಯವೂ ಕರ್ತನ ನಡೆಸುವಂಥ ದೇವರಾಗಿದ್ದಾರೆ. ಹೀಗಿರಬೇಕಾದ್ರೆ ನಮಗೆ ಬಂದು ಆವತ್ತೂ ವಾಗ್ದಾನಗಳನ್ನು ಕೊಡ್ತಾನೆ. ಈ ವರ್ಷದಲ್ಲಿ ನನ್ನ ಮಕ್ಕಳಿಗೆ, ನನ್ನನ್ನು ನಂಬಿರುವ ಮಕ್ಕಳಿಗೆ ನಾನು ವಾಗ್ದಾನ ಕೊಡಬೇಕಂತೇಳಿ ಕೊಟ್ಟಿರ್ತಾರೆ. ಈ ಸತ್ಯಕೃತ್ಯದಲ್ಲಿ ಬೇಕಾದಷ್ಟು ವಾಗ್ದಾನಗಳಿದೆ, 1 2 ಅಲ್ಲ, ಬೇಕಾದಷ್ಟು ವಾಗ್ದಾನಗಳದೆ. ಆದರೆ ಎಲ್ಲವೂ ಯಾವಾಗ ಅದನ್ನು ರುಚಿ ನೋಡೋಕ್ಕಾಯ್ತದೆ ಅಂದರೆ, ದಿನವೂ ನಾವು ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥನೆ ಮಾಡಿಬಿಟ್ಟು ಸತ್ಯ ವೇದನ ಬೈಬಲ್ ಕರ್ತನ ಎತ್ತಿ ಓದೋದ್ರಲ್ಲಿ ಕರ್ತನ ನಮಗೆ ವಾಗ್ದಾನ ಕೊಟ್ಟಿರ್ತಾರೆ, ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಆಶೀರ್ವಾದ ಕಾರ್ಯಗಳಿಗೆ ಅವರು ನಮಗೆ ಎಲ್ಲ ಕಾರ್ಯನೂ ತೋರಿಸಿದ್ದಾರೆ. ಇದು ಬಂದು ದಿನ ಓದುವಾಗ ದಿನವೂ ನಮಗೆ ದಿನನಿತ್ಯವೂ ದೇವರು ವಾಗ್ದಾನಗಳು, ನಮಗೆ ಆಜ್ಞೆಗಳು, ನಮಗೆ ಆಶೀರ್ವಾದ ಕಾರ್ಯಗಳು, ಆಲೋಚನೆ ಎಲ್ಲ ಕೊಡ್ತಾ ಇರ್ತಾರೆ. ಇದು ನಮಗೆ ಮುಖ್ಯ. ಆದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ವರ್ಷಕ್ಕೆ ಒಂದು ಸಲ ನಮಗೆ ಒಂದು ವಾಗ್ದಾನ ದೇವ್ರು ಕೊಟ್ಬಿಟ್ರೆ ಸಾಕು, ಅದನ್ನೇ ಇಟ್ಕೊಂಡೇ ನಾನು ಕಾಲ ಕಳ್ಕೊತೀನಿ, ನಾನು ಬೈಬಲೇ ಓದೋದು ಬೇಡ, ಅದರಲ್ಲಿ ಇರೋ ಧ್ಯಾನಸೇ ಬೇಡ, ಅದರಲ್ಲಿರೋ ವಿಷಯಗಳು ಏನನ್ನೋದು ನಾವು ಅರಿದುಕೊಳ್ಳೋದೇ ಬೇಡ, ನಮಗಿದು ಸಾಕು ಅಂತೀವಿ. ನಾವು ಏನು ಮಾಡ್ತೀವಿ, ಅದನ್ನು ಮಾತ್ರ ದಿನ ಮಾತ್ರ ನಮಗೆ ಕೊಟ್ಟಿರುವ ಒಂದು ವಾಗ್ದಾನವನ್ನು ವರ್ಷ ಕಡೆವರೆಗೂ ನಾವು ಅದನ್ನು ಹಿಂಬಾಲಿಸ್ಕೊತೀವಿ, ಅದ್ರ ಮೇಲೆ ನಂಬಿಕೆ ಇಟ್ಟಿರ್ತೀವಿ. ಒಳ್ಳೆಯದೇ, ಅದು ಬೇಡ ಅಂತಿಲ್ಲ, ಒಳ್ಳೆಯದೇ. ಇನ್ನೂ ಹೇಳ್ಬೇಕಾದ್ರೆ ಕ್ಯಾಲೆಂಡರ್ಗಳು ಕೊಟ್ಟಿರ್ತೀವಿ, ದಿನ ಒಂದೊಂದು ವಾಕ್ಯ ಇದೆ, ಅದನ್ನು ಅರ್ಜೆಂಟಾಗಿ ಓದ್ಬಿಟ್ಟು ಓಡೋಗ್ಬಿಡ್ತೀವಿ. ಅದೆಲ್ಲ ಬೇಕು, ಮಾಡಿರಿ.
ಆದರೆ ವಾಗ್ದಾನಗಳನ್ನು ದೇವರು ಈ ಸತ್ಯ ಗ್ರಂಥದಲ್ಲಿ ಹಲವಾರಷ್ಟು ಕೊಟ್ಟಿದ್ದಾರೆ, ಬೇಕಾದಷ್ಟು ಕೊಟ್ಟಿದ್ದಾರೆ. ಅದೆಲ್ಲ ನಮಗೆ ಸ್ವಂತವಾಗಿದೆ. ಅದನ್ನು ಏನು ಹೇಳಿದರೆ, ಕ್ರೈಸ್ತನ ಒಳಗೆ ದೇವರು ಕೊಟ್ಟಿರುವ ಎಲ್ಲ ವಾಗ್ದಾನಗಳು ಕ್ರೈಸ್ತನ ಒಳಗೆ ಆಮೇನ್ ಅಂತೇಳಿ ಇದೆ. ಹೆಂಗಿದೆ? ಆಮೇನ್, ಹೌದು ಅಂಥೇಳಿ ಅದನ್ನು ಸ್ತೋತ್ರ ಮಾಡಿದೆ. ಅದರಿಂದ ಇದನ್ನು ದಿನ ನಾವು ಓದ್ತಾ ಹಲವಾರಷ್ಟು ಬೇಕಾದಷ್ಟು ವಾಗ್ದಾನಗಳು ನಾವು ಅದರಲ್ಲಿ ನಾವು ಹೊಂದಿಕೊಳ್ಳಬಹುದು. ಅದರಲ್ಲಿ ಬೆಳೆಯೋ ಮನುಷ್ಯನೇ ಆತ್ಮಿಕ ರೀತಿಯಲ್ಲಿ ಅವನು ಬಳಕೊಂಡು ಅವನು ಇನ್ನೂ ಶಕ್ತಿಯಾಗಿ ಜೀವನ ಮಾಡಿ ಸಕಲ ವಿಧವಾದ ದೇವರು ಏನೇನು ಎಲ್ಲ ನಮಗೆ ನೇಮಿಸಿದ್ದಾರೆ ಆಶೀರ್ವಾದೆಲ್ಲ ಒಂದು ಮನುಷ್ಯನ ಹೊಂದ್ಕೊಂಡು ಸಾಧನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಯ್ತದೆ. ನಮ್ಮ ಜೀವನನ ಸಾಗಿಸ್ಕೊಳ್ಳೋಕ್ಕೆ ಅದು ಸಾಧ್ಯವಾಯ್ತದೆ. ಆದರೆ ಬರೀ ಒಂದು ಮಾತ್ರ ನನಗೆ ಸಾಕು ಅಂತ ಇದ್ದರೆ ಅಷ್ಟಕ್ಕೆ ಮಾತ್ರನೇ ನಮಗೆ ಇನ್ನೂ ಹಲವಾರು ಕಾರ್ಯಗಳು, ಆಲೋಚನೆಗಳು. ಯಾಕಂದರೆ ನಮ್ಮ ಜೀವನ ಎಷ್ಟೊಂದು ನಮ್ಮ ಜೀವನ ನಡೆಸಬೇಕಾದ್ರೆ ಎಷ್ಟೊಂದು ವಿಷಯಗಳು, ಸಮಸ್ಯೆಗಳಿದೆ, ಘಟನೆಗಳಿದೆ, ಎಷ್ಟೋ ಬಂಧನಗಳಿದೆ, ಏನೇನೋ ಇದೆ. ಇವುಗಳಿಗೆಲ್ಲ ನಮಗೆ ದಿನ ಆಲೋಚನೆ ಬೇಕು, ದಿನ ನಮಗೆ ಅದರಲ್ಲಿ ಜ್ಞಾನ ಬೇಕು. ಅದರಲ್ಲಿ ನಾವು ಹೇಗಪ್ಪ ನಾವು ಇದನ್ನು ಸಾಗಿಸ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದೆಲ್ಲ ಬೇಕಾಗಿದೆ. ಅದಕ್ಕಾಗಿ ನಮಗೆ ವಾಗ್ದಾನಗಳನ್ನು ದೇವರ ಹತ್ರ ಅಂತ ನಾವು ಹೊಂದಿಕೊಳ್ಳೋದಕ್ಕೆ, ಅವ್ರು ಕೊಟ್ಟಿರುವ ಪ್ರಾಮಿಸ್ಗಳನ್ನ ನಾವು ಅನುಭವಿಸ್ಕೊಳ್ಳೋಕ್ಕೆ, ಅವ್ರು ಕೊಟ್ಟಿರುವ ಆಶೀರ್ವಾದಗಳು ಹೊಂದಿಕೊಳ್ಳೋಕ್ಕೆ ಬರೀ ಒಂದು ವಾಕ್ಯದಲ್ಲಿ ಮಾತ್ರ ಮುಗಿದಿಲ್ಲ. ಅದು ನಮಗೆ ಸತ್ಯ ವಾಕ್ಯದಲ್ಲಿ ಬೇಕಾದಷ್ಟು ಇದೆ. ಅದನ್ನು ನಾವು ದಿನದಿನವೂ ನಾವು ಆರೈಸ್ಕೊಳ್ಳಬೇಕು. ಅದನ್ನು ರುಚಿ ನೋಡಬೇಕು. ಅದೇ ನಮ್ಮ ಭಕ್ತಿ ಅಧಿಕವಾಗಿ ನಮ್ಮ ನಂಬಿಕೆಗಳು ವೃತ್ತಿಪಡಿಸ್ಕೊಳ್ಳೋಕ್ಕೆ ಸಾಧ್ಯವಾಯ್ತದೆ. ವೃತ್ತಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅದನ್ನು ಗಮನಿಸ್ಕೊಳ್ರಿ. ಇವತ್ತು ನಾನು 3 ಕಾರ್ಯನ ನಿಮಗೆ ತಿಳಿಸ್ತೀನಿ. ಅದು ವಾಗ್ದಾನಗಳನ್ನೇ. ಅದಕ್ಕೆ ನಮಗೆ ಏನು ಆಜ್ಞೆಗಳು, ದೇವರು ನಮಗೆ ಆಶೀರ್ವಾದ ನಾವು ಸ್ವತಂತ್ರ ಮಾಡ್ಕೋಬೇಕಾದ್ರೆ, ಅವ್ರು ಕೊಟ್ಟಿರೋ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರಬೇಕಾದ್ರೆ ಅದಕ್ಕೆ ಕೆಲವು ಆಜ್ಞೆಗಳು ಕೊಟ್ಟಿರ್ತಾರಲ್ಲ, ಆಜ್ಞೆಗಳು, ಅದನ್ನು ಕೂಡ ನಾವು ನೋಡಬೇಕಾಗಿದೆ. ಅದನ್ನ ಸಿಂಪಲ್ ಆಗಿ ನಾನು ಹೇಳ್ತೀನಿ. ವಾಕ್ಯ ಮಾತ್ರ ತೆಗೆದುಕೊಳ್ಳ್ರಮ್ಮ. ಕೀರ್ತನೆ 147ನೇ ಕೀರ್ತನೆ, ಅದು 4ನೇ ವಾಕ್ಯ.